2 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿ ನಿಮಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರೋಟೀನ್ ಪ್ಯಾಕ್ಡ್ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಎವ್ರಿ ಡೇ ಐಟಮ್ಸ್ ಏನಿರುತ್ತೆ ಮನೇಲಿ ಯೂಸ್ ಮಾಡ್ಕೊಂಡು ಅದನ್ನೇ ಪ್ರಿಪೇರ್ ಮಾಡ್ತಾ ಇರೋದು. ನನ್ನ ಮಗಳಿಗೆ ಸ್ಪೆಷಲಿ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅಲ್ವಾ, ಮಧ್ಯಾಹ್ನಕ್ಕೂ ಊಟಕ್ಕೂ ಮುಂಚೆ ಆ್ಯಂಡ್ ಸಂಜೆ ನೈಟ್ ಊಟಕ್ಕೂ ಮುಂಚೆ ಆ ಟೈಮಲ್ಲಿ ನಾನು ಕೊಡುವಂಥ ಸ್ನ್ಯಾಕ್ ಅಂತಲೇ ಅನ್ಕೋಬೋದು. ಬರೀ ಪ್ಲೇನ್ ಮೊಟ್ಟೆ ಕೊಟ್ಟರೆ ತಿನ್ನಲ್ಲ ಅವಳು. ಯಾವಾಗಲೂ ಏನಾದರೂ ಸ್ವಲ್ಪ ಆ್ಯಡ್ ಮಾಡಿ ಕೊಟ್ಟರೆ ಈ ಥರ ಅವಲಕ್ಕಿ ಥರ ಅವಳಿಗೆ ಇಷ್ಟ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿ ಬಟ್ ಮೇಕ್ಸ್ ಅ ಗುಡ್ ಇಂಪ್ಯಾಕ್ಟ್. ಇದು ಒಂದು ವೆಯ್ಟ್ ಗೇನ್ ರೆಸಿಪಿ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೀವು ಆಲ್ರೆಡಿ ನೋಡಿರ್ತೀರ. ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ನಾನು ಸ್ಪೆಸಿಫಿಕ್ಕಾಗಿ ಇದು ಅದು ಅಂತ ಹೇಳೋಕ್ಕಾಗಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒನ್ ಮೋರ್ ಥಿಂಗ್, ಇದಕ್ಕೆ ಏನು ಹೆಸರಿಡ್ಬೋದು ಅಂತ ನಿಮಗೆ ಅನಿಸುತ್ತೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ತುಪ್ಪ ಹಾಕ್ತಾ ಇದ್ದೀನಿ. ನಾನು ಎಲ್ಲ ಪೇರೆಂಟ್ಸ್ಗೂ ರೆಕಮೆಂಡ್ ಮಾಡೋದಿದೆ, ಮಕ್ಕಳು 2-3 ವರ್ಷ ಆಗೋವರೆಗೂ ದಯವಿಟ್ಟು ತುಪ್ಪನೇ ಯೂಸ್ ಮಾಡಿ. ಯಾಕೆ ಅಂತಂದರೆ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಒಂದೊಳ್ಳೆ ಸೋರ್ಸ್ ಆಫ್ ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ತುಪ್ಪ ಒಂಚೂರು ಬಿಸಿ ಆಗ್ತಿದ್ದಂಗೆ ನಾನು ಜೀರಿಗೆ ಮತ್ತು ಮೆಣಸನ್ನ ಹಾಕೋತೀನಿ. ಮೆಣಸು ಹೋಲ್ ಮೆಣಸನ್ನ ನಾನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ನಾನು ನಿಮಗೆ ಲೇಟರ್ ಹೇಳ್ತಾ ಹೋಗ್ತಾ ಇದ್ದೀನಿ. ನಾನು ಒಂದೇ ಕೈಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಮಗಳನ್ನ ಎತ್ಕೊಂಡು. ಸೊ ಪ್ಲೀಸ್ ಇಗ್ನೋರ್ ಇಫ್ ದೆರ್ ಈಸ್ ಎನಿ ಚೆನ್ನಾಗಿ ಕಾಣ್ತಿರೋ ಪಾರ್ಟ್ ಏನಾದರೂ ಕಾಣಿಸ್ತು ಅಂತಂದರೆ. ಜೀರಿಗೆ ಮೆಣಸು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಅದಕ್ಕೆ ಏನೇನು ತರಕಾರಿ ಇಟ್ಕೊಂಡಿದ್ವಲ್ಲ ನಾವು, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಸ್ವೀಟ್ ಪೊಟ್ಯಾಟೊ. ನೀವು ಏನು ಮನೇಲಿರುತ್ತೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀರು ಹಾಕಿ ಅದೊಂಚೂರು ಕುದೀತಿದ್ದಂಗೆ ಬಾಯ್ಲ್ ಮಾಡಿ ನಾನು ಇಲ್ಲಿ ತುರಿದಿಟ್ಕೊಂಡಿರುವಂತಹ 1 ಫುಲ್ ಎಗ್ನ ತೊಗೊಂಡಿದ್ದೀನಿ. ವೈಟ್ ಪ್ಲಸ್ ಯೆಲ್ಲೋ 2 ಸೇರಿಸ್ಕೊಂಡು. ಯಾಕೆ ಅಂತಂದರೆ ತುಂಬ ಜನ ಯೆಲ್ಲೋ ಪಾರ್ಟ್ ಆಫ್ ದಿ ಎಗ್ ಬಿಟ್ಬಿಡ್ತಾರೆ. ಬಟ್ 1 ಫುಲ್ ಎಗ್ ವಿತ್ ಯೆಲ್ಲೋ ಪಾರ್ಟು ತುಂಬ ಒಳ್ಳೆಯದು. ಮಕ್ಕಳಿಗೆ ಏನೇನು ವಿಟಮಿನ್ಸ್ ಬೇಕಾಗುತ್ತೆ ಅದೆಲ್ಲನೂ ಯೆಲ್ಲೋ ಅಲ್ಲಿ ಕೂಡ ಇರುತ್ತೆ. ಸೊ ಇಟ್ ಈಸ್ ರೆಕಮೆಂಡೆಡ್ ಫಾರ್ 1 ಯೆಲ್ಲೋ ಟು ಬಿ ಕನ್ಸ್ಯೂಮ್ಡ್ ಅಂತ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದ್ದಾದಮೇಲೆ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾನೇನು ಮಾಡ್ತೀನಿ, ಒಂದು 10 ನಿಮಿಷ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೋತೀನಿ. ಅರಿಶಿನ ಡೆಫಿನೆಟ್ಲಿ ಆ್ಯಂಟಿಸೆಪ್ಟಿಕ್ ಅಂತ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು 99% ಎಲ್ಲ ಅಡುಗೆಗೂ ಅರಿಶಿನ ಯೂಸ್ ಮಾಡ್ತೀನಿ. ನಿಮಗೆ ಬಿಟ್ಟಿದ್ದು, ನೀವು ಬೇಕು ಅಂದರೆ ಆಪ್ಷನಲ್ಲಿ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಮೊದಲೇ ಹೇಳ್ದಂಗೆ ನಾನಿಲ್ಲಿ ಮೆಣಸನ್ನ ನಾನು ಕಾಳು ಹಾಕಿರೋದ್ರಿಂದ ನಾನು ತೆಗೆದುಬಿಡ್ತಾ ಇದ್ದೀನಿ. ಮಕ್ಕಳಿಗೆ ಯೂಶಲಿ ಕಾಳು ಮೆಣಸು ಬಾಯಿಗೆ ಸಿಕ್ಕಿದಾಗ ಫುಡ್ ಇಷ್ಟ ಆಗಲ್ಲ. ಸೊ ನಾನು ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ನೀವು ಕೂಡ ಈ ಟಿಪ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಕೇಸ್ ನಿಮ್ಮ ಮಕ್ಳಿಗೂ ಈ ಥರ ಆಗ್ತಾಯಿದ್ರೆ ನೀವು ಫುಲ್ ಕಾಳು ಹಾಕಿ ಆಮೇಲೆ ಹಂಗೆ ತೆಗೆದುಬಿಡಿ. ಅದಾದಮೇಲೆ ಚೆನ್ನಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಕೊಂಡು ಅವಳಿಗೆ ನಾನು ಫೀಡ್ ಮಾಡ್ತೀನಿ. ಇದು ಅವಳು ಒನ್ ಆಫ್ ದ ಫೇವ್ರೆಟ್ ಸ್ನ್ಯಾಕ್ ಐಟಮ್ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ. ಮಕ್ಕಳಿಗೆ ಫೋರ್ಸ್ ಫೀಡ್ ಮಾಡೋದಕ್ಕಿಂತ ಈ ಥರ ಅವ್ರಿಗೆ ಈವ್ನಿಂಗ್ ಒಂಥರ ಮಾರ್ನಿಂಗ್ ಒಂಥರ ಡಿಫ್ರೆಂಟ್ ಐಟಮ್ ಕೊಡೋದ್ರಿಂದ ಅವರು ತುಂಬ ಚೆನ್ನಾಗಿ ಫೀಡ್ ತೊಗೊತಾರೆ ಕೂಡ. ಈ ಥರ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಫಾಲೋ ಮಾಡಿ. ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ